ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ವ್ಲಾಗ್ಸ್. ಏನು ಗೊತ್ತಾ, ವ್ಯಾಲೆಂಟೈನ್ಸ್ ಡೇ ವೀಕ್ ಅಂತ ಎಲ್ರಿಗೂ ಗೊತ್ತೇ ಇದೆ. ವ್ಯಾಲೆಂಟೈನ್ಸ್ ಡೇ ವೀಕ್ ಆಗಿರೋದ್ರಿಂದ, ಅದರಲ್ಲೂ ಇವತ್ತು ಚಾಕ್ಲೇಟ್ ಡೇ ಆಗಿರೋದ್ರಿಂದ ನಾನೇ ನನ್ನ ಕೈಯಾರ ನನ್ನ ಹಸ್ಬೆಂಡಿಗೋಸ್ಕರ ಚಾಕ್ಲೇಟ್ ಮಾಡಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ, ಚಾಕ್ಲೇಟ್ ಚೆನ್ನಾಗಿ ಬರುತ್ತಾ ಇಲ್ವಾ, ಇಲ್ಲ ಚಾಕ್ಲೇಟ್ ಶೇಪ್ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ, ಆ ಚಾಕ್ಲೇಟ್ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ. ಅದನ್ನೆಲ್ಲ ಮಾಡಿಬಿಟ್ಟು ನನ್ನ ಹಸ್ಬೆಂಡಿಗೆ ಟೇಸ್ಟ್ ಮಾಡಿಸ್ಬಿಟ್ಟು ರಿವ್ಯೂ ನೋಡೋಣ, ಚಾಕ್ಲೇಟ್ ಹೇಗೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಫಸ್ಟ್ ಇವಾಗ ಚಾಕ್ಲೇಟ್ ಮಾಡೋದು ನೋಡ್ಕೊಬರೋಣ. ಚಾಕ್ಲೇಟ್ ಆದಮೇಲೆ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ, ಅದನ್ನೊಂದು ರಿವ್ಯೂ ತೊಗೊಬರೋಣ. ಸೊ ಲೆಟ್ಸ್ ಗೋ. ಬನ್ನಿ 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 ಬನ್ನಿ, ಚಾಕ್ಲೇಟ್ ಹೇಗೆ ಮಾಡೋದು, ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಚಾಕ್ಲೇಟ್ ಮಾಡೋಕ್ಕೆ ನಾನು ಒಂದು 3/4 ಕಪ್ಪಷ್ಟು ಶುಗರ್ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಪಿಸ್ತಾನ ನಾನು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ ಕೂಡ ತೊಗೊಂಡಿದ್ದೀನಿ, ಆ್ಯಂಡ್ 3 to 4 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ತೊಗೊಂಡಿದ್ದೀನಿ, ಆ್ಯಂಡ್ ಕೋಕೋ ಪೌಡರ್ ತೊಗೊಂಡಿದ್ದೀನಿ 200 ಗ್ರಾಮಷ್ಟು, ಆ್ಯಂಡ್ 100 ಗ್ರಾಮಷ್ಟು ನಾನು ಬಟರ್ ತೊಗೊಂಡಿದ್ದೀನಿ, ಮತ್ತು ಚಾಕ್ಲೇಟ್ ಮಾಡ್ಯೂಲ್ ಕೂಡ ನಾನು ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನಾನು ನೀರು ಬಿಸಿ ಆಗಲಿ ಅಂತ ಇಟ್ಟಿದ್ದೆ. ನೀರು ಕೂಡ ಕುದೀತಾ ಇದೆ. ನೀರು ಕುದ್ಮೇಲೆ ನಾನು ಆ ಪಾತ್ರೆ ಮೇಲೆ ಇನ್ನೊಂದು ಬೌಲ್ ಕೂಡ ನಾನು ಇಟ್ಕೊಂಡೆ. ಆ ಇನ್ನೊಂದು ಬೌಲ್ ಏನಕ್ಕೆ ನಾವು ಇಟ್ಕೊತೀವಿ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ನಾವು ಸ್ಟವ್ ಮೇಲೇ ನಾವು ಡೈರೆಕ್ಟಾಗಿ ಇದು ಚಾಕ್ಲೇಟ್ ಮಾಡೋಕ್ಕೋದ್ರೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಬೇಗ. ಬಟ್ ಯಾವ ಇಂಗ್ರೀಡಿಯೆಂಟ್ಸ್ ಕೂಡ ನಾವು ಮೆಲ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನೀಟಾಗಿ. ಅದಕ್ಕೋಸ್ಕರ ಕೆಳಗಡೆ ನಾನು ಸ್ವಲ್ಪ ಬಿಸಿ ನೀರನ್ನ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬೌಲ್ನ ನಾನು ಇಟ್ಕೊತಾ ಇದ್ದೀನಿ. ಆ ಬಟ್ಲು ಬಿಸಿ ಆದಮೇಲೆ ನಾನು ಅದಕ್ಕೆ ಬೆಣ್ಣೆನ ಆ್ಯಡ್ ಮಾಡಿಕೊಂಡೆ, ಬಟರ್ನ ಆ್ಯಡ್ ಮಾಡಿಕೊಂಡು ಅದು ಫುಲ್ಲು ಮೆಲ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಅದು ಫುಲ್ಲು ಮೆಲ್ಟ್ ಆದಮೇಲೆ ಅದಕ್ಕೆ ನಾವು ಶುಗರ್ನ ಆ್ಯಡ್ ಮಾಡ್ಕೊಬೇಕು. ಇದು ಫಸ್ಟು ಮೆಲ್ಟ್ ಆಗಲಿ. ಮೆಲ್ಟ್ ಆಗಿದ ತಕ್ಷಣ ನಾವು ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬಟರು ಫುಲ್ಲು ಮೆಲ್ಟ್ ಆಗಿದೆ. ಇವಾಗ ನಾವು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಶುಗರ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಶುಗರ್ನ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಗರ್ನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಮೆಲ್ಟ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಶುಗರ್ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾವು ಇದಕ್ಕೆ ಚಾಕ್ಲೇಟ್ ಪೌಡರ್ನ, ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಕೋಕೋ ಪೌಡರ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ಸರಿ ನೀವು ಯೂಸ್ ಮಾಡ್ಕೊಬೋದು ಕೋಕೋ ಪೌಡರ್ನ. ಎಲ್ಲ ಬ್ರ್ಯಾಂಡ್ ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ, ಬಟ್ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲೂ ಗಂಟಾಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಚಾಕ್ಲೇಟ್ ಕಲರು ಡಾರ್ಕ್ ಕಲರ್ ಆಗಿದೆ. ಸೊ ನಾವು ಅಲ್ಲೂ ಗಂಟಾಗದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ ಮಿಲ್ಕ್ ಪೌಡರು, ಮತ್ತು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿಕೊಂಡ್ರೆ. ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಂದು 3 to 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಚಾಕ್ಲೇಟು. ಇನ್ನೂ ತುಂಬ ಗಟ್ಟಿ ಆಗಿಬಿಟ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ, ನಾವು ಮಾಡ್ಯೂಲಲ್ಲಿ ಹಾಕೋಕ್ಕಾಗಲ್ಲ. ಇವಾಗ ನಾನು ಇದಕ್ಕೆ ಪಿಸ್ತಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ನಾನು ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಿಸ್ತಾನೆಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದನ್ನು ಮಾಡ್ಯೂಲ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಮಾಡ್ಯೂಲ್ಗೆ ಹಾಕ್ತಾಯಿದ್ದೀನಿ. ಅದು ಎಷ್ಟು ಬೇಗ ಗಟ್ಟಿ ಆಗಿಬಿಟ್ಟಿದೆ ನೋಡಿ ಆಲ್ರೆಡಿ. ಆವಾಗಲೇ ನಾನು ಮಾಡಿದಾಗ ಬೇರೆ ಥರ ಕನ್ಸಿಸ್ಟೆನ್ಸಿಯಲ್ಲಿತ್ತು, ಇವಾಗ ಎಷ್ಟು ಬೇಗ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ತೆಳ್ಳಗಿರೋ ಥರನೇ ಆ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೋಬೇಕು. ನೋಡಿ, ವಾವ್, ನೋಡೋಕೆ ಮಾತ್ರ ಸಖತ್ತಾಗಿದೆ. ಇದನ್ನು ನಾನು 1-2 ಅವರ್ಸು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಗಟ್ಟಿಯಾಗಲಿ ಅಂತ ಹೇಳಿ. 1-2 ಅವರ್ಸ್ ಫ್ರೀಝರಲ್ಲಿಟ್ಟು 1-2 ಅವರ್ಸ್ ಆದಮೇಲೆ ಚಾಕ್ಲೇಟ್ ಹೇಗಿರುತ್ತೆ ಅಂತ ನೋಡೋಣ. 2 to 4 ಅವರ್ಸ್ ಆದಮೇಲೆ ನಾನು ಫ್ರೀಝರಿಂದ ಚಾಕ್ಲೇಟ್ನ ತೆಗಿತಾ ಇದ್ದೀನಿ. ನೋಡಿ ಹೇಗಾಗಿದೆ ಅಂತ. ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಚಾಕ್ಲೇಟು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದನ್ನು ನಾನು ಒಂದೊಂದೇ ಓಪನ್ ಮಾಡಿ ಬಿಡಿಸ್ಕೊತಾ ಇದ್ದೀನಿ.
ಚಾಕ್ಲೇಟ್ನ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಆ ಚಾಕ್ಲೇಟ್ ಎಲ್ಲ ತೆಗ್ದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಮಾಡ್ಯೂಲಲ್ಲಿ, ಅಂದರೆ ಶೇಪ್ ಎಲ್ಲ ಚಾಕ್ಲೇಟ್ ಶೇಪ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ನೋಡೋಣ ಬನ್ನಿ, ನಮ್ಮ ಹಸ್ಬೆಂಡಿಗೆ ಕೊಟ್ಟು ಹೇಗಿದೆ ಅಂತ ಕೇಳೋಣ ಚಾಕ್ಲೇಟು. ತೋರಿ, ಹ್ಯಾಪಿ ಚಾಕ್ಲೇಟ್ ಡೇ. ತಿಂದ್ಬಿಟ್ಟು ಹೇಳಿ ನಾನೇ ಮಾಡಿರೋದು ಹೆಂಗಿದೆ ಅಂತ. ನೀನು ತಿನ್ಬೇಕಿತ್ತು. ಯಾಕ್ರಿ? ಕೋಲ್ಡ್. ಚೆನ್ನಾಗಿದೆ. ನಿಜ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಡೈಲಿ ಮಾಡು. ಯಾಕೆ ಅಮ್ಮ? ನೋಡಿ ಚಾಕ್ಲೇಟ್ ಡೇಗೆ ಚಾಕ್ಲೇಟ್ ತಿನ್ನಿ, ನಾನು ಮಾಡಿರೋದು ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ನೋಡಿ ನಮ್ಮಮ್ಮನ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಹಂಗಂದರೆ ನಾನು ಮಾಡಿದ್ದು ಚೆನ್ನಾಗಿದೆ ಅಂತ. ನಾನು ಮಾಡಿದ ಚಾಕ್ಲೇಟ್ನ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಇಬ್ಬರು ತಿಂದ್ಬಿಟ್ಟು ರಿವ್ಯೂ ಕೊಟ್ಟರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಚಾಕ್ಲೇಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.